ಬಾ ಬಾ ಬಾ. ಹೊಸ್ತಡ್ಕಿಗೆ ಕೋಳಿ ಕಟ್ಟಕ್ಕಿದ್ವಿ. ಕೋಳಿನೇ ಎತ್ಲಾಗ ಹೋತು ಯೋಟು ಅರಿಸ್ಕೊಂಡ್ರು ಗೊತ್ತಿಲ್ಲ. ನೋಡೋ ನಾಟಿ ಕೋಳಿ ಕೊಯ್ದು ಹಬ್ಬ ಮಾಡೋಣ ದೇವ್ರಿಗೆ ಕೊಯ್ಕೊಂಬರ ನಮ್ಮ ತಂದೆ ಹೇಳಿ ಬಿಟ್ಟಿದ್ವಿ. ಭೂತಪ್ಪಿಗೆ ಕೊಯ್ಕೊಂಬಂದು ಹಬ್ಬ ಮಾಡೋಣ ಅಂತಾನ. ಅವು ಎತ್ಲಾಗ ಹೋದ್ವ ಏನು ಕತ್ತಿಯೋ ಹಿಡಿಯೋಕೆ ಹೋದ್ರು ಸಿಕ್ಲೇ ಇಲ್ಲ. ಬಿಸಿಲಿಗೂ ಅದಕ್ಕೂ ನಮ್ಮ ಹುಡುಗರು ಓಡೋಡಿಸ್ಕೊಂಡೋಗಿ ಎಲ್ಲಿ ಸರಿಗೆ ಕೂಕೊಂಡ್ವ ಏನಾರ ನೀಡ್ಕೊಂಡೇ ತಿಂದ್ರ. ವೀಕ್ಷಕರೇ, ನಿಮ್ಮದು ಯುಗಾದಿ ಹಬ್ಬ ಆತಿ 3-4 ದಿವಸ ಹಬ್ಬ ಮಾಡಿದ್ದಾತು. ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇವತ್ತೊಂದು ವಿಡಿಯೋ ಮಾಡೋಣ ಅಂತಂದೇಳಿ ಹಬ್ಬನೂ ಆಯ್ತು, ಹೊಸ್ತಡ್ಕು ಎಲ್ಲ ಆಯ್ತು. ಕೋಳೆ ಮನೆ ತಕ್ಕ ಬಂದಿಲ್ಲ ನಮ್ಮವು. ಈ ವಿಡಿಯೋನ ನೋಡಿ ಸುಮ್ಮನೆ ಆಗಬೇಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕೆ ತಾಯಿ ನಿಂಗಜ್ಜಿ ಎಲ್ಲ ಹಬ್ಬಾಗಿ ಹೊಸ್ತಡ್ಕಾಗಿ ಎಲ್ಲ ಮುಗಿದ್ರಿ, ನೀನೇನು ಇವತ್ತೇನು ಹೊಸ್ತಡ್ಕ ಮಾಡೋಣ ಅಂತ ಇದೆಯೇನೆ? ನಿಮ್ಮ ಮನೆಗೆ ಬಂದರೆ ವಾಸೆ ಮೈನ ಹಬ್ಬಾಗಿಲ್ವೇ? ಕೋಳಿನ ಕರಿತಿದ್ದೀಯಾ? ಕೊಯ್ಲಿಲ್ವೇ ಹಬ್ಬದಾಗೆ? ಇವಾಗ ಬೇರೆ ಕೊಯ್ತೀಯ ಇವತ್ತು? ಹೆಂಗತ್ತ ಹಬ್ದಾಗ ನಮ್ಮ ಮನೆಗೆ ಹೊಂಟಿದ್ದೀವಿ, ಇವಾಗ ನಿಮ್ಮ ಮನೆಗೆ ಹೋಗ್ಬೇಕು. ಅವತ್ತು ಕರಿ ಕಾರ್ತ್ ಕೊಯ್ಯಿ. ಹುಡುಗಿ ಲಸ್ಮಕ್ಕ ಅಂತ ಕೆಲಸ ಆಯ್ತು ಗೊತ್ತೇ ನಮ್ಮ ಮನೆಗೆ. ಅವತ್ತು ಹೊಸ್ತಡ್ಕಿನ ದಿನ ದೇವ್ರಿಗೆ ಕೊಯ್ಕೊಂಬರಕ್ಕಾಗುತ್ತೆ. ರಾತ್ರಿ ಹೊತ್ತಿನಾಗ್ಲೇ ಮುಚ್ಚಿರಪ್ಪ ಅಂತಂದು ಹೇಳಿದ್ದೀನಿ ನಮ್ಮ ಹುಡುಗರಿಗೆ. ಕಾಲು ಕಟ್ಟಿ ಹಾಕಿದ್ವು. ಅದು ಹೆಂಗೆ ಬೀಚ್ಕೊಂಡೋದ್ವಾ ಏನು ಕತ್ತಿ ಅದೇ ಬೀಚ್ಕೊಂಡು ಓಡೋದು. ತಿರ್ಗಾ ಹಿಂದೆನೇ ಹೋಗಿ ನಮ್ಮ ಹುಡುಗರು ಮಾಡಿರು, ಒಂದೂ ಸಿಗಲಿಲ್ಲ. ಈ ಬಿಸಿಲಿಗೂ ಅದಕ್ಕೂ ಓಡಾಡಿ ಅವನು ಹಿಡಿಯೋಕ್ಕಾಗಲೇ ಇಲ್ಲ. ಎಲ್ಲಿ ಸರ್ಗಿ ಹೋಗಿ ಗಿಡದಡಿಗೆ ಹೋಗಿ ಕೂಕೊಂಡ್ವಾ ಸಿಗಲಿಲ್ಲ. ನಮ್ಮ ಹುಡುಗರು ಇನ್ನೇನು ಮಾಡಿವು ಬೈಕೊಂಡು ಹೋಗಿ ಕೋಳಿನ ಬಿಳಕೋಳಿ ತಂದು ಕೊಯ್ಕೊಂಡು ತಗೊಂಬಂದು ಹೊಸ್ತಡ್ಕು ಮಾಡಿವಿ ಕಣಮ್ಮ. ಮಟನನ್ನು 1-2 kg ಮಟನನ್ನು ತಂದಿದ್ವಿ. ಅಲ್ಲಿ ಯಾರೋ ಕೊಯ್ದಿದ್ರಂತೆ. ಮಟನ್ನು ಚಿಕನ್ನು ಕೂಡ ಎಲ್ಲ ಮಾಡಿವಿ. ಅವು ಕೋಳಿ ಬೈನಾಗಾದ್ರೂ ಮನೆ ತಕ್ಕ ಬರ್ಬೇಕಲ್ಲಮ್ಮ. ಸರ್ಗಿ ಕೂಕೊಂಡು ಮಂತಕ್ಕೂ ಬರಲಿಲ್ಲ, ಏನಿಲ್ಲ. ಈಗ 2-3 ದಿನದ ಹೊತ್ತಾಯ್ತು. ಅದಕ್ಕೆ ನಾನು ಎಲ್ಲನ ಇದ್ದಾವೇನ ಕರೆದ್ರೆ ಕಾಳಿಪಾಳಿಗೇನ ಬೋತ್ತಾವೇನ ಅಂತಂದು ಹೇಳಿ ಕಾರಿತಿದ್ದೆ ಅಷ್ಟೇ ಕಣ್ಲಸ್ ಮಕ್ಕ. ಇವತ್ತೆಲ್ಲೇ ಹೊಸ್ತಡ್ಕು ಮಾಡೋದು ನೀನಂತ ಇಂಥ ಪದ್ಧತಿ ಆಗೈತಿ. ಅಲ್ಲ ಕಣ್ಣಿಂಗಜ್ಜಿ, ಹೊಸ್ತಡ್ಕಾಗಿ 2-3 ದಿನದ ಹೊತ್ತಾತು ಅಂತಂದು ಅಂತೀಯ. ಇನ್ನು ನಿನ್ನ ಕೋಳಿನ ಇನ್ನೂ ಹಂಗೆ ಬಿಟ್ಟಿರ್ತಾರೆ. ಯಾರು ಕಾಳ್ರು ನೀವು ಓಡಿಸ್ಕೊಂಡು ಸರಿಗೆ ಕೂಕೊಂಡಿದ್ರು ಹೋಗಿ ಗಿಡದಡಿಗೆ ಹೋಗಿ ಹುಡ್ಕೊಂಡು ಪಡ್ಕೊಂಡು ಕೊಯ್ಕೊಂಡು ತಿಂದಿರ್ತಾರೆ. ಇನ್ನೆಲ್ಲೇ ಇರ್ತೈತೆ ಅವರು ಯುಗಾದಿ ಹಬ್ಬನೇ ಮಾಡಿರೋದು. ಇನ್ನೇನು ಕರಿಯೋಕೆ ಹೋಗ್ತೀಯ ಬಿಡು. ನಾನು ಎಲ್ಲ ಇವತ್ತೇ ನಾನು ಯಾರನ್ನ ನೆಂಟ್ಕಿಟ್ರು ಬಂದಿದ್ದಾರೇನೋ ಕೊಯ್ತೀಯೇನೋ ಅದಕ್ಕೆ ಹಿಂಗೆ ಕೂಕ್ಯಂತಿದ್ದೀಯ ಅಂತಂದೇಳಿ ನಾನು ಬಂದಮ್ಮ. ಎಲ್ಲ ಮಾಡಿರೋ ಹೋಳಿಗೆಲ್ಲ ಮುಗ್ದು ಕರ್ಗಡೆ ಬೆಲ್ಲ ಮುಗ್ದು ಹೊಸ್ತಡ್ಕಾಗಿ ಕುರಿ ಸಾರು ಕೋಳಿ ಸಾರು ಎಲ್ಲ ಖಾಲಿಯಾಗಿ ಎಲ್ಲ ಗೊಬ್ಬರ ಹಾಕ್ತಾಗ ನೀನು ಕೋಳಿ ಕರಿತಿದ್ದೀಯ ಎಲ್ಲೇ ತಾಯಿ. ಇನ್ನು ಮೊನ್ನೆ ಸಹ ನೋಡ್ಕೋಬೇಕು ತಾನೆ. ಇಲ್ಲ ಅಲ್ಲಿ ಯಾರನ್ನ ದೇವ್ರ ಗುಡಿ ತಕ್ಕ ಬಂದಾಗ ಇಟ್ಕೊಂಬಂದಿದ್ರೆ ನಾನು ನೋಡೋಕ್ಕಿಲ್ವೇ ನಾಟಿ ಕೋಳಿ? ನಿನ್ನವೇನ ಯಾರನ್ನ ಇಟ್ಕೊಂಡು ಕೊಯ್ಗಿಕ್ಕೆಂಬಂದು ತಿಂದಿದ್ರೆ ನಮ್ಮ ತಂದೆ ಹೇಳಿ ಇವತ್ತು ಕೂಕ್ಯಂತೀಯ? ಹಬ್ಬ ಮಾಡಿ ಸುಮ್ಮನೆ ಮನೆಗೆ ಮದ್ಬಿಟ್ಟು ನಿಮಗಿನ್ನ ಸಾಕಾಗೇ ಇಲ್ವಿ? 3-4 ದಿನ ಒಂದು ವಾರದಿಂದ ತಿಂಗಳಿಂದ ಮಾಡಿನ ಲಸ್ಮಕ್ಕ. ನೀನು ಏನು ಹೇಳ್ತೀಯ? ನೀನು ಯಾರನ್ನ ದೇವ್ರ ಗುಡಿ ತಕ್ತಾರೇನೆ ಕಾಳುಗಳಿನ? ನಾನು ಅಲ್ಗೂ ನೋಡ್ತಲೇ ಇದ್ದೆ. ನಾಟಿ ಕೋಳಿ ಇಟ್ಕೊಂಬಂದಂಗೆಲ್ಲ ನಮ್ಮವೇನ ಅಂತಂದೇಳಿ ಮತ್ತೆ ಕೊಯ್ದ್ರು ನಾಟಿ ಕೋಳಿನೂ. ನಮ್ಮವು ಯಾವ ಅಂತಲ್ಲ ಗೊತ್ತಾಗಲಿಲ್ಲ ನಮ್ಮ ತಾಯಿ. ಮತ್ತೆ ಕೊಯ್ದ್ರೆ ಅಲ್ಬ ತಪ್ಪ ಹೊಡಿತಂಗೆ ನೋಡ್ತಲ್ಲ. ನಾನು ನೋಡ್ತಲೇ ಕೂಕೊಂಡಿದ್ದೆ. ನೋಡೋಣ ನಮ್ಮವೇನ ಯಾರನ್ನ ಇಟ್ಕೊಂಡು ಬರ್ತಾರೇನ ಅಂತಂದೇಳಿ. ನಮ್ಮವೇನು ಕರ್ಕಡ್ಬ ಹೋಳಿಗೆ ಎಲ್ಲ ಮುಗಿದು ಕೋಳಿ ಸಾರು ಮುಗೀತು, ಕುರಿ ಸಾರು ಮುಗೀತು. ನಿಂದು ಬಂದಿದ್ದೆ ಈ ಒಳಮ್ಮ ತಾಯಿ. ನನಗೆ ಬೇಜಾರ ತೊಗೊಂಡಿದ್ದು ನಿಧಾನ ಆಗ್ತಿಲ್ಲ ಹಬ್ಬದಾಗೆ. ನಮ್ಮವು ಕೋಳಿ ಕಳೆದ್ವಲ್ಲ ಅಂತಂದೇಳಿ ನಾನಂತೂ ನಮಗನ್ನ ಸರಿಯಾಗಿ ಬೈದೆ. ಓಡೋಗಿ ಎಲ್ಲ ಗಾಸ್ ಬೀಳಿಸಿ ಅಧ್ವಾನ ಮಾಡಿರಲ್ಲ ಅಂತ ನಾನು ರಾತ್ರಿ ಹೊತ್ತಿನಾಗೆ ಕಾಲು ಕಟ್ಟಾಕಿದ್ದೀನಿ. ನ್ಯಾಯವಾಗಿ ಮುಚ್ಚಲಾರ್ದನ ಹೋಗಿ ಅವು ಹೆಂಗೆ ಬಿಚ್ಕೊಂಡಿದ್ವು ಬಿಚ್ಕೊಂಡ ಬಹುತ ಬಿಚ್ಕೊಂಡು ಓಡೋಗಿ 1,000 ರೂಪಾಯಿಗೆ ಒಂದೊಂದು ಹುಂಜೆ ಕೊಟ್ಟರು ಕೊಡ್ತಿರ್ಲಿಲ್ಲ ಅಂಥವು. ನನಗೆ ಬೇಜಾರಾಗಿತ್ತು. ನಿನ್ಗೆ ನೀನು ಬೇರೆ ಮಾತಾಡ್ತೀಯ ಅಂತ ಹೋಳಿ ಮುಗಿದ್ವಿ ಕರ್ಗಡೆ ಮುಗಿದ್ವಿ ಅಂತ ನನಗೆ ಹೆಂಗೆ ಬೇಜಾರು ಅಂದ್ಬೇಡ. ಅಲ್ಲಕ್ಕ ನಿಂಗಜ್ಜಿ, ನೀನು ಬೇಜಾರು ಅಂತಂದಂತೀಯ. ಅವತ್ತು ಬೈಕೆಮ್ಮನ ಸರಿಯಾಗಿ ಬೈಕೊಂಡಿದ್ರೆ ಕೋಳಿ ಉದ್ರ ತಕ್ಕನ ತಂದು ಬಿಟ್ಟೋಗಾರೋ ಇಲ್ಲಾಂದರೆ ಯಾರು ಮಾಡ್ಕೊಂಡಿದ್ದಾರೆ ಅಂತಂದೇಳಿ ಹೋಗಿ ನೋಡ್ಕೊಂಬರನ್ನ. ನೀನು ಬೈಕೆಬೇಕಾಗಿತ್ತು. ಇವತ್ತು ಬೇಜಾರಾಗುತ್ತೆ ಅಂತಂದಂತೀಯ. ಸುಮ್ಕಿರತ್ಲಾಗತ್ತ. ನಾವೇನು ಅವತ್ತು ಬೈಕೆಮ್ಮನಂದರೆ ಹಬ್ಬದ ದಿನ ಯಾರೇನು ಅಂದಾರ ಬೈಕೊಂಡು ಕುತ್ಕೊಂಡ್ರೆ ಅಂತಂದೇಳಿ ನಮ್ಮ ಹುಡುಗರು ಬೈದು ಬಂದು ನಮ್ಮ ಹುಡುಗ ಸುಮ್ಕಿತ್ತೆ ಇಲ್ಲವ ನೀನು ಅಂತಂದೇಳಿ ಬಾಯಿಗೆ ಹೋಯ್ತೀನಿ ನೋಡಿ ನಾನು. ನಿನ್ನ ಸುಮ್ಕಿರು, ಹಬ್ಬದ ದಿನ ಯಾರೇನು ಅಂದಾರೋ ಅಂತಂದಂತು. ಅದಕ್ಕೆ ಕದೆ ಕಣೆ ತಾಯಿ ಬಾಯಿ ಮುಚ್ಕೊಂಡು ಯಾತು ಮಾತಾಡಲೇ ಇಲ್ಲ. ಈಗ ಒಂದಿಟ್ಟು ಕೊತ್ತಂಬರಿ ಸೊಪ್ಪನ್ನು ಶುಂಠಿ ಇದ್ದರೆ ಕೊಡಮ್ಮ ತಾಯಿ. ನಮ್ಮನೆಗೆ ನಮ್ಮಯ್ಯಪ್ಪ ಈಗ ಮೀನು ಹೊತ್ಕೊಂಬಂದಾನೆ ಹೋಗಿ. ಈಗ ತಾಯಿ ನಿಮಗೆ ಯಾರಿಗೆ ಸಾಕಾದ್ರೂ ನಿಮಗೆ ಸಾಕಾಗಲ್ಲಮ್ಮ. ನಾಳೆ ಮೀನು ಹೊತ್ಕೊಂಬಂದಾನೆ ಅಂತಂದು ಕೋಳಿ ಸಾರು ಮುಗಿಸಿ ಕುರಿ ಸಾರು ಮುಗಿಸಿ ಮೀನು ತಂದು ಇನ್ನು ಯಾತ್ಯಾತ ತಿಂದರೆ ತಾಯಿ ಬದುಕೆಲ್ಲತ್ಕು ಬಾಳೆಲ್ಲತ್ಕು ಸುಮ್ಮನ ತಿಂತೀರ್ರಿ. ತಿಂದು ಒಂದು ತಿಂಗಳು ತಕ್ಕ ಯುಗಾದಿ ಹಬ್ಬ ಮಾಡ್ತಲೇ ಇರ್ರಿ. ಏನು ಮಾಡೋಣ, ನಾವು ಏನು ಹೇಳ್ತೀವಿ ಅಂತಂದೇಳಿ ಅಲ್ಲಿ ಎಲ್ಲ ಬಂದಿದ್ವಂತೆ ಮೀನು ಚೆನ್ನಾಗಿದ್ವು ಅಂತಂದೇಳಿ ತಂದು ನಮಗೆ ಇವೆ 3-4 ದಿನ ಮಾಡಿ ನಮಗೆ ಸಾಕಾಗಿತ್ತು. ಏನು ಮಾಡೋಣ ತಂದು ಅಲ್ಲಿ ಇಕ್ಕಿ ಹೋಗ್ಯದ. ಅದಕ್ಕೆ ನಾನು ನಿಮ್ಮ ಮನೆಗೆ ಕೊತ್ತಂಬರಿ ಸೊಪ್ಪನ್ನು ಶುಂಠಿ ಇದ್ರೆ ಇಸ್ಕೊಂಡೋಗನ್ನ ಹೇಳು ಅಂತಂದೇಳಿ ಬಂದೆ. ನೀನಿದ್ದು ಬೇಜಾರವಾಗಿದೆಯಾ? ಜನಗಳು ಮಟನು ಚಿಕನ್ನು ಅಂದರೆ ಏನು ತಲೆ ಕೆಡಿಸ್ಕೊಂತಾರಮ್ಮ. ಹಬ್ಬದ ಅಡುಗೆ ಅಂದರೆ
ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವು ನಮ್ಮ ಹುಡುಗರು ಅವು ಒಂದು ತಿನ್ಬಾರ್ದೆ ನುಡ್ಗಿ ಕರ್ಗಡ್ಬು ಅಂತ ಮಾಡಿರೆ, ಎಣ್ಣೆ ಹಾಕಿ ಕರ್ದು ಹಪ್ಪಳ ಸಂಡಿಗೆ ಪಕಡ ಎಲ್ಲ ಮಾಡಿರೆ ತ್ರಾಸ ಹೆಚ್ಚಾಗಿದ್ವು ಕಣ್ಣುಡ್ಗಿ. ಎಲ್ಲ ಮೊಸರಕ್ಕೆ ಹಾಕಿವಿ, ಒಂದೊಂದನ ತಿನ್ಬಾರ್ದೆ. ನಾವನ್ನ ಒಂದು ಆಚಾರ ಹಾಕಿ ಮಾಡಿದ್ವಿ ಹೋಳ್ಗಿನೇನು ಕರ್ಗಡ್ಬೇನೆ ಅಂತಂದೇಳಿ ಒಂದನ ತಿನ್ಬಾರ್ದೇನೆ. ಮಟನ್ ಚಿಕನ್ ಸರ್ಗಾದರೆ ಬೆಳ್ಕರಿ ತರಾಡ್ತಾರೆ. ಯಪ್ಪ ಹೊತ್ತು ಮುಂಚೆ ತತ್ತ ಬಿರಿಯಾನಿ ಮಾಡು, ಫ್ರೈ ಮಾಡು, ಕಬಾಬ್ ಮಾಡು ಅಂತಂದೇಳಿ. ಏನು ಹುಡುಗರ ಏನು ಕತೆ ಇವಾಗಿನಾರು. ನಿನ್ನೆ ಎಲ್ಲೇಗೆ ನಿಗಜಿ ನಾನು ಎತ್ತೆತ್ತದ ಮಾಡ್ತಾರೆ. ಯಾತದು 50 ರೂಪಾಯಿ ಏನಾಗ್ಲಿಲ್ಲ ತಂದು ತಿಂಬಲ್ವಿ. ಈಗೇನು ಮೊದಲು ಎಂದ ಒಂದಿನ ಮಾಡೋರು ಹಬ್ಬ ದೇವ್ರು ಆದಾಗ ಈಗೇನು ಯಾವ ಬೇಕಾವಾಗ ತಂದು ತಿಂಬಲ್ವಿ. ಎಲ್ಲ ಆಗ ನೋಡಿ ನಾನು ಆಗಣ್ಣರು ಇಬ್ಬರಿದ್ದಾಗ ಒಂದು ಮೇಕೆ ಕುರಿನೇ ಕೊಯ್ಕೊಂಡಿದ್ರಂತೆ. ಹಂಗೆ ನೀನೆಲ್ಲ ಒಂದು 2 kg ತಂದಿರೋದಕ್ಕೆ ಹಿಂಗೆ ಆಡ್ತಿ. ಅವರು ಇಬ್ಬರಿದ್ದಾಗ ಒಂದು ಕುರಿ ಕೊಯ್ಕೊಂಡು ಅವ್ರು ಎಷ್ಟು ದಿವ್ಸ ತಿನ್ಬೇಕು. ಹಬ್ಬದಾಗಿ ನೆಂಟು ಬರಲ್ಲ ನೆಷ್ಟು ಬರಲ್ಲ ಅಂತಾರೆ. ತಿಂದಾರೆ ಬಿಡು, ನಿಮ್ದೇನು ಲೆಕ್ಕ. ತಿರ್ಗಾಲೆ ಶ್ರೀರಾಮನವಮಿ ಹಬ್ಬ ಮಾಡ್ಬೇಕಲ್ಲ 9 ದಿನಕ್ಕೆ. ಆಗ ಈಗ 9ಗೆ ಹಬ್ಬ ಬರ್ತೈತೆ. ತಿರ್ಗಿ ಅವಾಗಿನ್ನೇನು ಮಾಡೋದು? ಅವಾಗ ಯಾರೋ ಬೆಳಕಲಾಗ್ತಾರೆ. ಸುಮ್ಕಿರಿ ಯಾರು ತಿಮ್ಮಲ್ಲ ಮಾಡಲ್ಲ. ನಮ್ಮ ಮನೆಗಂತೂ ತಿನ್ನೋದಿಲ್ಲ ತಾಯಿ. ನಮ್ಮ ಮನೆಗೆ ಚಿಕನು ಮಟನ್ ಆದರೆ ಮಾತ್ರನ ಹಂಗೇನೆ ತಿನ್ಬೇಕು ಉಣ್ಬೇಕು ಅಂತಂದು ಅಂತಾರೆ. ಹೋಗಲ್ವಿ ನೋಡಿ, ಎಲ್ಲ ಹಬ್ಬ ದೇವರು ಮಾಡ್ತಾರೆ ಅಂತ ಬೈಕ್ನಾಗೆ 3 4 ಒಬ್ರನ್ನ ಕರೆದ್ರೆ 4 ಹೋಗಲ್ವಿ. ಹಂಗೆ ಸಿಹಿ ಊಟ ಅಂದ್ರೆ ನಿಂಬೈಗಾಗತ್ತ ಕೈಕಿರೋ ಮುಗಿ ಎಲ್ಲ ತಿಮ್ಮತ್ತಿಗೆ. ಈಗ ಯಾರು ತಿಂಬಾರಿಲ್ಲ ಏನಿಲ್ಲ, ನೋಡ್ಕೊಂಡು ಮಾಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಯುಗಾದಿ ಹಬ್ಬ ಅಂತಂದರೆ ಎಷ್ಟು ಕೋಳಿ ಕುರಿ ಹೀಗೆ ತಾರಾಡ್ತಾರೆ. ಗಡ್ಬಾಗ್ಲಿ ಒಬ್ಬಿಟ್ಟಾಗಲಿ ಜಾಸ್ತಿ ತಿಂಬಾರಿರೋದಿಲ್ಲ. ಎಲ್ಲ ಒಣಗಿಕ್ಬೇಕು ಹೆಚ್ಚದವಲ್ಲನ. ಕುರಿ ಕೋಳಿದಾದರೆ ಬಾಕರಿಯತಿಗೆ ಫ್ರೈ ಮಾಡಿ ಕಬಾಬ್ ಮಾಡೋ ಅಂತಂದೇಳಿ ಉಂಡೆ ಹೋಗೋದು ದೇವ್ರ ಗುಡಿತಕ್ಕೆ. ಫಸ್ಟು ಮೊದಲು ಹೋಗಿ ಒಂದೊತ್ನಾಗ ಹೋಗಿ ಬಂದು ಮಾಡ್ಕೊಂಡು ಆಮೇಲೆ ಮುಂಬಾರು ಕೋಳಿ ಕುರಿ ಕೊಯ್ಸ್ಕೊಂಬಂದು. ಈಗೇನಿಲ್ಲ, ಫಸ್ಟು ಬಾಕರಿಯತಿಗೆ ಕೊಯ್ದು ತಂದು ಉಂಡು ಆಮೇಲೆ ಹೋಗೋದು ನೀರು ಹೊಯ್ಕೊಂಡು. ಇವಾಗಲೂ ಹಂಗೆ ಮತ್ತೆ ಮಾಡೋದು ಎಲ್ಲ ಹುಡುಗರು. ನಮ್ಮ ಮನೆಗೂ ನಿಮ್ಮ ಮನೆಗೆ ಹೆಂಗೆ ಮಾಡ್ತಾರೆ? ನೀವೇನೇನು ಮಾಡಿದಿರಿ ಹಬ್ಬಕ್ಕೆ? ಮಟನ್ನ ಚಿಕನ್ನ ಯಾಕೆ ಮಾಡಿದ್ರಿ? ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.